ಡಾರ್ಲಿಂಗ್ ಡ್ರೈವರು ಅವನ ಹೆಸರು ನನ್ನಲ್ಲೈತೆ. ಎಸ್ ಇಶಾ ಫೌಂಡೇಶನ್ ಫೈನಲಿ ಬೈಕ್ ಪಾರ್ಕಿಂಗ್ ಹತ್ರ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ರಿವಿಲ್ ಏಯ್ ಡೋಂಟ್ ನೋಡಿ ಹಿಂಗ್ತಿರ್ತಾ ಇರೋದು. ಹಲೋ ಗೈಸ್, ನಾನು ನಿಮ್ಮ ಎಕ್ಸ್ಪ್ಲೋರ್ ಕನ್ನಡಿಗ. ಇವತ್ತು ನಾವು ಹೋಗ್ತಾ ಇರೋದು ಈಶಾ ಫೌಂಡೇಶನ್ ಲೈಟಿಂಗ್ಸ್ ನೋಡೋಕ್ಕೆ. ನಾನು ಮತ್ತು ವಿವೇಕ್ ಡಾರ್ಲಿಂಗ್ ಮತ್ತು ದರ್ಶನ್, ನವೀನ್ ಮತ್ತು ಹೋಗ್ಬಿಟ್ಟು ವಿವೇಕ್ ಡಾರ್ಲಿಂಗ್ಗೆ ಡ್ರೈವರು ಅವನ ಹೆಸರು ನನ್ನಲ್ಲೈತೆ. ಸರ ಇನ್ನೂ ಲಾಕ್ಸ್ ಮಾಡಬೇಕು, ಇನ್ನೂ ಏನೇನೋ ಕನ್ಸ್ಕೊಂಡಿದ್ದೀವಿ. ನೋಡೋಣ ಗೈಸ್. ನಮ್ಮ ಗೈಸ್ ಹೋಗ್ತಾ ಇದ್ದೀವಿ ಈಶಾ ಫೌಂಡೇಶನ್ ರೋಡಲ್ಲಿ ಹೊಸದಾಗಿ ಆಗಿರೋ ಪೆಟ್ರೋಲ್ ಬಂಕು. ಇವಾಗ ವಿವೇಕ್ ಮತ್ತು ಫ್ರೆಂಡ್ಸ್ ಸಮಥಿಂಗ್ ಹೋಗ್ತಾ ಇದ್ದಾರೆ ಗೈಸ್. ಇಲ್ಲಿ ಗೊತ್ತಿರೋರು ಇದ್ದಾರೆ, ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಪೆಟ್ರೋಲ್ ಹಾಕ್ತಾ ಇದ್ದಾರೆ ಗೈಸ್. ಫೈನಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟ. ನೋಡಿ ಗೈಸ್ ಎಷ್ಟು ಪೀಸ್ಫುಲ್ ಆಗಿದೆ. ನೋಡಿ ಗೈಸ್, ಈ ಥರ ವ್ಯೂಸ್ ಮಾರ್ನಿಂಗ್ ಸೈಕಾಗಿರುತ್ತೆ ಗೈಸ್. ಆ ಮಂಜು ಆ ಥರ ಎಲ್ಲ. ಈ ಥರ ನೈಟ್ ಔಟ್ ಬರಬೇಕು ಅಂದರೆ ಒಂದು ಕ್ರೇಜ್ ಇರುತ್ತೆ. ನೋಡೋಣ ಈಶಾ ಫೌಂಡೇಶನಲ್ಲಿ ಇನ್ನೂ ಏನೇನಾಗುತ್ತೆ ಅಂತ. ಏನು ಹೋಗೋಣ ನಂದ, ಬನ್ನಿ ಹೋಗೋಣ. ಎಷ್ಟು ರಶ್ ಇದೆ ನೋಡಿ ಗೈಸ್. ಐ ಥಿಂಕ್ ಜಾಸ್ತಿ ಹೋಗೋದು ಲೇಟಾಗಿ ಅನಿಸುತ್ತೆ. ನೋಡೋಣ. ಟಿಕೆಟ್ ಎಲ್ಲ ಇದು ಮಾಡ್ತಾಯಿದ್ದಾರೆ. ಈ ಥರ ಟಿಕೆಟ್ ತಗೊಂಡೇ ಹೋಗ್ಬೇಕು ಗೈಸ್. ಮೇ ಬಿ 20 ರೂಪೀಸ್ ಅನಿಸುತ್ತೆ. ನೋಡೋಣ ಲೋಕಲ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಚಿಕ್ಕಬಳ್ಳಾಪುರದಿಂದ ಬರ್ತಾರೆ ಈ ಲೋಕಲ್. ನೋಡೋಣ ಏನು ಮಾಡ್ತಾರೋ. ದೂರದಿಂದ ಬರೋವ್ರಿಗೆ ಮಾತ್ರನೇ 20 ರೂಪೀಸ್ ಇಲ್ಚೆ. ನೋಡಿ ಗೈಸ್, ಫುಲ್ ಹೆವಿ ರಶ್. ವೀಕೆಂಡ್ಸಲ್ಲಿ ಫುಲ್ ರಶ್ ಇರುತ್ತೆ. ನೋಡೋಣ ನಮ್ಮವ್ರು ಎಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ, ಸ್ವಲ್ಪ ಹುಡುಕಿ ಬ್ರೋ. ನೋಡಿ ಗೈಸ್ ಎಷ್ಟು ಬೈಕ್ಸ್ ಸುತ್ತಲೂ ಮುತ್ತಲು ಫುಲ್ ಬೆಟ್ಟಗಳೇ ಗೈಸ್. ಹೋಗ್ಬೇಕು ಅಂದರೆ ಫುಲ್ ಕಷ್ಟ ಆಗುತ್ತೆ. ನೋಡೋದು ಮುಂದೆ ಕಸ್ಕೊಂಡು ಸ್ವಲ್ಪ ಮುಂದೆ ಹಾಕೋಲ್ಲ. ಏಯ್ ಬೇಜಾನ್ ಜಾಗ ಇದೆ ನೋಡೋ. ಹಾಂ ಇಲ್ಲೇ ನಿಲ್ಸೋ. ಅದು ಗೈಸ್ ಓಡ್ಸಕ್ ಬರಲ್ಲ ಗೈಸ್. ದೊಡ್ಡ ಎಲ್ಬೋರ್ಡು. ಏನಾದರೂ ಇವನ್ ಜೊತೆ ಬಂದರೆ ಯಾವುದಾದ್ರೂ ಹುಡುಗಿ ಗೈಸ್. ಫೈನಲಿ ನವೀನ್ಗೆ ಫೋನ್ ಮಾಡೋ. ಹೋಗೋ ಗೈಸ್, ಈಶಾ ಫೌಂಡೇಶನ್ ಫೈನಲಿ ಬೈಕ್ ಪಾರ್ಕಿಂಗ್ ಹತ್ರ ತೋರಿಸ್ತಾ ಇದ್ದೀವಿ. ನೋಡೋಣ ಹೆಂಗಿದೆ ಹೋಗೋಣ ಬ್ರೋ. ಆಗ್ಬಿಟ್ಟಿದ್ವಿ. ನಾನು ವಿವೇಕ್ ಡಾರ್ಲಿಂಗ್ ಮೀನ್ಸ್ ಅದರ್ ಫ್ರೆಂಡ್ಸು ನವೀನು, ನಂದ, ದರ್ಶನ್ ಅಂತ. ಬನ್ನಿ ಗೈಸ್, ಮೈನ್ ಎಂಟ್ರೆನ್ಸಲ್ಲೇ ತ್ರಿಶೂಲ ಇದೆ. ಆ ಥರ ಚಕ್ರ ಎಲ್ಲ ಬರೋವಾಗ ತಿರ್ಗಾಡ್ಕೊಂಡು ಬರೋಣ. ಕ್ಯಾಮ್ರಾ ಅಲ್ಲೇ ಇಲ್ಲ, ಅದಕ್ಕೆ ಇಲ್ಲೇ ಏನು ಮಾಡ್ತಾ ಇದ್ವಿ. ಈಶಾ ಫೌಂಡೇಶನ್ ಹತ್ರ ಆದಮೇಲೆ ತೋರಿಸ್ತೀವಿ. ಸದ್ಯಕ್ಕೆ ತ್ರಿಶೂಲ ತೋರಿಸ್ತಾ ಇದ್ದೀವಿ. ಬಾಯ್ ಗೈಸ್. ಸ್ಟಾರ್ಟ್ ಆಗ್ತಾ ಇದೆ. Over 15,000 years ago, being up here in the upper regions of Himalayas, no one knew who he was, where he came from. The origins of this spectacular being were unknown. Atlantis ecstasy allowed him some movement.
The eggs wobbled. When intensity peaked, he became utterly still. In this magnificent state of yoga, many mysteries of the created and the uncreated cascaded upon his unriddled wild hair. It was a vision of the very core of the cosmos, in all its profundity and magnificence, a vision of the unfathomable mysteries of the universe, a most overwhelming vision the sages and Devi Parvati had ever witnessed. Adi Yogi absorbs her and made her a part of himself, and hence he is the ideal man, where one half of him is woman. ಸೈಕ್ ಕವರ್ ಇಂದ್ರ ಫೈನಲಿ ಈಶಾ ಲೈಟಿಂಗ್ಸು ಫಿನಿಶ್ ಆಗೋಯ್ತು ಗೈಸ್. ನಾನು ಮತ್ತು ವಿವೇಕ್ ಎಲ್ಲ ಮಿಸ್ ಆಗೋಗ್ತಾರೆ ನೋಡಿ ಗೈಸ್. ವಿವೇಕ್ ಐ ಥಿಂಕ್ ಕತ್ಲಲ್ಲಿ ಕಾಣಿಸ್ತಲ್ಲ. 7:20ಗೆ ಸ್ಟಾರ್ಟ್ ಆಗಿದ್ದು, ಮೇ ಬಿ ಟೈಮ್ 7:36, 13 ಸೆಕೆಂಡ್ಸಲ್ಲಿ ಫಿನಿಶ್ ಆಗೋಯ್ತು ಗೈಸ್. ನೋಡಿ ಫುಲ್ ರಶ್ ಅವರೆಲ್ಲ ಬರ್ತಾಯಿದ್ದಾರೆ. ಫಿನಿಶ್ ಗೈಸ್. ಈಶಾ ಲೈಟಿಂಗ್ಸ್ ಇಷ್ಟು ನೋಡೋದಕ್ಕೆ ಎಲ್ಲೆಲ್ಲಿಂದನೋ ಬರ್ತಾರೆ, ಪರವಾಗಿಲ್ಲ, ಬಟ್ ರಶ್. ಏನು ಬ್ರೋ ಏನು ಮಾಡ್ತಾ ಇದೀಯಾ? ಏನು ಬ್ರೋ ಏನು ಮಾಡ್ತಾ ಇದೀಯಾ? ಕೂತ್ಗಳಲ್ಲಿ ಯಾರಾದರೂ ಬಂದರೆ ವಿಸಿಟ್ ಮಾಡ್ಕೊಳ್ಳಿ ಗೈಸ್. ಈಶಾ ಲೈಟಿಂಗ್ಸ್ ಫುಲ್ ರಶ್ ಇದೆ, ನೋಡೋಣ. ಇರೋ ವಿವೇಕ್ ನೋಡಿ ಗೈಸ್, ಬಿಟ್ಟು ಹೆಂಗೆ ಹೊರಟೋಗ್ತಾ ಇದ್ದಾನೆ. ಯಾರಿಗೆ ನಾನು ಸ್ಲಿಪ್ಪರ್ಸ್ ಎಲ್ಲಿ ಇಕ್ಕಿದ್ದೀನೋ ನೋಡಿ ಗೈಸ್. ಸ್ಲಿಪ್ಪರ್ಸ್ ಎಲ್ಲೆಲ್ಲಿ ಇಕ್ಕಿದೀವೋ, ಯಾರ್ಯಾರು ಹೊರಟೋದ್ರು ಯಾರಾದರೂ ಡೀಲ್ ಮಾಡಿಬಿಟ್ರೆ ಹೆಂಗೆ ಬ್ರೋ? ನಿಮ್ಮಂಥವ್ರು ಡೀಲ್ ಮಾಡಿಬಿಟ್ರೆ ಹೆಂಗೆ ಸ್ಲಿಪ್ಪರ್ಸ್ನ? ವಿ ರಶ್ ಗೈಸ್. ವೀಕೆಂಡ್ಸಲ್ಲಿ ಅಂತೂ ವಿ ರಶ್ಶು ಜಾಸ್ತಿ. ಮೇ ಬಿ ಲವರ್ಸೇ ಬರೋದು ಈ ಕಡೆ ಎಲ್ಲ, ಬಟ್ ನಾವು ಫ್ರೆಂಡ್ಸ್ ಬಂದಿದ್ದೀವಿ. ಹೇಗಿರುತ್ತೆ ಅಲ್ಲಿ ನೆಕ್ಸ್ಟ್ ಟೈಮ್ ಪಕ್ಕ ಒಂದು ಹುಡುಗಿನಾದರೂ ಕರ್ಕೊಂಡು ಬರಬೇಕು. ಹೆವಿ ರಶಲ್ಲಿ ನೋಡಿ. ಇಷ್ಟು ರಶಲ್ಲಿ ನಾವೇನಾದರೂ ಕಾರ್ ಏನಾದರೂ ಪ್ಲ್ಯಾನ್ ಮಾಡಿಬಿಟ್ಟಿದ್ರೆ 10 ಗಂಟೆನೇ ಹೋಗುತ್ತಾ ಇರೋದು ನೋಡಿ. ನಮ್ಮ ರೈಡರ್ ಇರೋ ವೇಟ್ ಆಗ್ತಾ ಇದ್ದೀರಿ. ನೀವು ಇವಾಗ ಬಂದಿಲ್ಲ ಅಂದರೆ ನಾವು ಗೋಯಿಲ್ಲ. ಇಷ್ಟು ರಶಲ್ಲಿ ನಾವೇನಾದರೂ ಕಾರ್ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ ಅಷ್ಟೇ ಗೈಸ್. ಆದರೂ ಬೈಕಲ್ಲೇ ಬಂದಿದ್ದೀವಿ. ಬಾಯ್. ನೋಡಿ ಗೈಸ್ ಎಷ್ಟು ರಶ್ ಇದೆ. ವೀಕೆಂಡ್ಸಲ್ಲೇ ಇಷ್ಟು ರಶ್ಶು. ಇದರಲ್ಲಿ ಅದು ಬೇರೆ ಇವಾಗ ಟುಡೇ ಸಂಡೇ. Bye everyone.
ಅವನು ಅವ್ರ ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಇವನು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹೆಂಗಿದೆ? ಐ ಥಿಂಕ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅನಿಸುತ್ತೆ. ರಶ್ ಎಲ್ಲ ಆಗೋಯ್ತು ನೋಡಿ ಗೈಸ್. ಚಿಲ್ಲು 3 ಬೈಕ್ಸ್, ಕಾರ್ಸ್, ಲಾರ್ಡ್ ಆಫ್ ಶಿವ ದರ್ಶನ ಮುಗಿಸ್ಕೊಂಡು ಬಂದುಬಿಟ್ರೆ. ಲೈಟಿಂಗ್ ಶೋ ಆಗಿದೆ ಗೈಸ್. ಯಾರಾದರೂ ಬಂದರೆ ವಿಸಿಟ್ ಆ ರೋಡಲ್ಲೇ ಬನ್ನಿ. ಹೈವೇಯಲ್ಲಿ ಸುಮ್ಮನೆ ಟೆನ್ಷನ್ಸು, ಈ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ಬಟ್ ಶಾರ್ಟ್ಕಟ್ ಚಿಕ್ಕಬಳ್ಳಾಪುರಿಂದ ಶಾರ್ಟ್ಕಟ್ ಆಗುತ್ತೆ. ಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ. ಫೈನಲಿ ನೋಡಿ ಮ್ಯಾಚ್ ಡೇ. ಫೈನಲಿ RCB ಏನಾಗಬೇಕು ಅಂತ ಅನ್ಕೊತಾ ಇದ್ದೀವಿ. ಏನು ಬ್ರೋ, ಏನು ಫುಲ್ ಚಾಟಿಂಗು? ಹಾಂ, ಡೋಂಟ್ ಯಾವತ್ತಿದ್ರು RCBನೇ ಬಿಟ್ಕೊಡೆ ಮಾತಾ ಇಲ್ಲ. ಬೇಕ್ರಿ ಹತ್ರ ಇದ್ರು RCB ನೋಡ್ತಾ ಇದ್ದೀವಿ ನೋಡಿ ಗೈಸ್. ರಶ್ಶು ಇಷ್ಟೊತ್ತಾದರೂ ಮೇ ಬಿ ಟೈಮ್ 8:06 ಇನ್ನೂ ರಶ್ ನೋಡಿ ಗೈಸ್. ಆ ಲೈಟಿಂಗ್ಸಲ್ಲಿ ಸ್ವಲ್ಪ ಕ್ಯಾಮ್ರಾನೇ ಇದಾಗೋಗಿದೆ, ಬಟ್ ಆದರೂ ಇನ್ನೂ ಸ್ಟಿಲ್ ಸ್ಟಕ್ ಆಗೋಯ್ತೀವಿ ನಾವು. ಮತ್ತೆ ಎಲ್ಲ ಆರ್ಡರ್ ಮಾಡಿದ್ದಾರೆ. ಕುತ್ಕೋ ನವೀನ್ ಸರ್ ಎಲ್ಲ ನೋಡಿ ತಿಂತಿರ್ತಾ ಇರೋದು. ಕುತ್ಕೋ ನವೀನ್ ಎಲ್ಲಾದ್ರು. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್. ಈ ಲಾಗು ಮುಗೀತು. ಈ ಲಾಗ್ಸ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗ್ಬೇಡಿ. ಬೈ ಗೈಸ್, ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬೈ. ಎಕ್ಸ್ಪರ್ಟ್ ಕನ್ನಡಿಗ ಚಾನಲ್ನ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.